ಎಜಿ ನ್ಯೂಸ್ಗೆ ಸ್ವಾಗತ. ನನ್ನ ಪತಿಗೆ ಕಿರುಕುಳ ಕೊಟ್ಟು ಸಾವಿಗೆ ಕಾರಣವಾದ ಶಿಕ್ಷಣ ಸಂಯೋಜಕರು ಆದ ಶಿವಪುತ್ರನ ಮೇಲೆ ಮತ್ತು ಅತಿಥಿ ಶಿಕ್ಷಕ ಯಮನಪ್ಪ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಉಪನಿರ್ದೇಶಕರ ಶಾಲಾ ಹಾಗೂ ಶಿಕ್ಷಣ ಕಚೇರಿಯ ಮುಂದೆ ಸತ್ಯಾಗ್ರಹ. ನನ್ನ ಪತಿಯಾದ ರುದ್ರ ಪಶುಪತಿ ಈತನು ಹುಣಸಗಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿರದಳ್ಳಿ ತಾಂಡದಲ್ಲಿ ಮುಖ್ಯ ಶಿಕ್ಷಕರ ಪ್ರಭಾರ ವಹಿಸಿಕೊಂಡವರು. ಆದರೆ ಶಿಕ್ಷಣ ಸಂಯೋಜಕರಾದ ಶಿವಪುತ್ರಪ್ಪ ಇವರ ಶಾಲೆಗೆ ಪದೇ ಪದೇ ಭೇಟಿ ಕೊಟ್ಟು ನನ್ನ ಗಂಡನಿಗೆ ಮಾನಸಿಕ ಹಿಂಸೆ ಕೊಟ್ಟು ಅವಾಚ್ಯ ಶಬ್ದಗಳಿಂದ ಬೈದು ನೀನು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡುವುದಿಲ್ಲವೆಂದು ತನ್ನ ಅಧಿಕಾರ ದರ್ಪ ತೋರಿಸಿ ತನ್ನ ಗಂಡನಿಂದ 1 ಲಕ್ಷ ಹಣ ಕೇಳಿದ್ರಿಂದ ನನ್ನ ಪತಿ ಸಾಲ ಮಾಡಿ ಶಿವಪುತ್ರನಿಗೆ ಕೊಟ್ಟಿದ್ದಾರೆ. ಆದರೂ ಪದೇ ಪದೇ ಶಾಲೆಗೆ ಭೇಟಿ ಕೊಡುವುದು, ನನ್ನ ಪತಿ ರುದ್ರ ಪಶುಪತಿಗೆ ಕಿರುಕುಳ ಕೊಡುವುದು ಸರ್ವಸಾಮಾನ್ಯವಾಗಿರುತ್ತಿದೆ. ಅತಿಥಿ ಶಿಕ್ಷಕ ಯಮನಪ್ಪ ಯಾಳಗಿ ಈತನ ನನ್ನ ಪತಿ ರುದ್ರ ಪಶುಪತಿಯಿಂದ ಶಾಲೆಯ ಬಿಸಿ ಊಟದ ಸಾಮಗ್ರಿಯ ಕೋಣೆಯ ಕೀಲಿಯನ್ನ ಜಬರ್ದಸ್ತಿನಿಂದ ಕಸಿದುಕೊಂಡು ಸುಮಾರು 3-4 ಗಂಟೆ ಒಂದೇ ಕೋಣೆಯಲ್ಲಿ ಕುಡಿಯಾಕಿ ನನ್ನ ಪತಿಗೆ ಹೆದರಿಸಿ ಬೆದರಿಸಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನನ್ನ ಗಂಡ ಮನೆಗೆ ಬಂದು ಇದೆಲ್ಲ ತನ್ನ ಗೋಳನ್ನ ನನ್ನ ಮುಂದೆ ಹೇಳಿ ವಾಂತಿ ಭೇದಿ ಜಾತಿಯಾದಾಗ ವಿಜಯಪುರದ ಧನ್ವಂತರಿ ಆಸ್ಪತ್ರೆಗೆ ಸೇರಿಸಿದಾಗ ಅವರು ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಕಡೆ ಕರೆದುಕೊಂಡು ಹೋಗಿ ಅಂತ ಹೇಳಿದಾಗ ನಾನು ನನ್ನ ಪತಿಯನ್ನ ಮರಳಿ ಹಾಗರಟೆಗೆ ಗ್ರಾಮಕ್ಕೆ ಬಂದು ಹಣ ಜಮಾಯಿಸಿಕೊಂಡು ಹೋಗಲು ಅಷ್ಟರಲ್ಲಿಯೇ ದಿನಾಂಕ 1/1/2025 ನನ್ನ ಪತಿ ರುದ್ರ ಪಶುಪತಿ ಅವರು ಮರಣ ಹೊಂದಿದ್ದಾರೆ. ಇದಾದ ಮೇಲೆ ನಾನು ನನ್ನ ಪತಿ ರುದ್ರ ಪಶುಪತಿ ಸಾವಿನ ಬಗ್ಗೆ ದಿನಾಂಕ 6/1/2025 ಕೆಂಭಾವಿ ಠಾಣೆಯಲ್ಲಿ ದೂರು ಕೊಟ್ಟಾಗ UDR ನಂಬರ್ 0001/2025 ದಾಖಲು ಮಾಡಿದ್ದಾರೆ. ನನ್ನ ಗಂಡನ ಸಾವಿಗೆ ಕಾರಣವಾದ ಈ 3 ಜನರ ಮೇಲೆ ಕ್ರಮ ಕೈಗೊಳ್ಳುವಂತೆ ದಿನಾಂಕ 7/1/2025 ತಮಗೆ ಮನವಿ ಸಲ್ಲಿಸಿದ್ದೀನಿ. ಆದರೆ ನಾನು ಮನವಿ ಮಾಡಿಕೊಂಡು 1 ತಿಂಗಳಾದರೂ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ದಯಾಳುಗಳ ತಾವುಗಳು ನನ್ನ ಗಂಡನಿಗೆ ಕಿರುಕುಳ ಕೊಟ್ಟ ಸಾವು ಕನ್ನಡದ ಶಿಕ್ಷಣ ಸಂಯೋಜಕರಾದ ಶಿವಪುತ್ರಿಗೆ ಮತ್ತು ಶ್ರೀಶೈಲ್ ಪಾಸ್ಟರಿ CRP ಇವರನ್ನ ಬಂಧಿಸಿ ನೌಕರಿಯಿಂದ ವಜಾ ಮಾಡಬೇಕು ಮತ್ತು ಅತಿಥಿ ಶಿಕ್ಷಕರಾದ ಯಮನಪ್ಪ ತಂದೆ ನಂದಪ್ಪ ಯಾಳಗಿಯವರನ್ನ ಬಂಧಿಸಿ ಜೈಲಿಗೆ ಹಾಕಿ ಈತನನ್ನು ಶಾಶ್ವತವಾಗಿ ಶಾಲೆಗೆ ಶಿಕ್ಷಕನಾಗಿ ಹೇಗೆ ಮಾಡಿದಂತೆ ಕ್ರಮ ಕೈಗೊಳ್ಳಬೇಕು ಎಂದು ತಮ್ಮಲ್ಲಿ ಮನವಿ ಸಲ್ಲಿಸುತ್ತಿದ್ದೀನಿ. ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ತಮ್ಮ ಕಚೇರಿಯ ಮುಂಭಾಗದಲ್ಲಿ ಸತ್ಯಾಗ್ರಹ ಕುಳಿತುಕೊಂಡಿದ್ದೇವೆ. ನ್ಯಾಯ ಸಿಗದೆ ಹೋದ್ರೆ ಅಮರಣಾಂತ ಸತ್ಯಾಗ್ರಹ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಎಷ್ಟು ದಿನ ಆಯ್ತಮ್ಮ ಕುಂತು ನೀವು? 17ನೇ ತಾರೀಕು. ಯಾರ ಅಧಿಕಾರಿಗಳು ಬಂದಿದ್ರಾ? ಯಾರು ಬಂದಿಲ್ಲ. ನಾವು ಏನು ಬೇಡಿಕೆ ಹೇಳಕತ್ತೀವಿ ಅದು ಸುದ್ದಿ ಮಾಡಿದ್ರಿ ಮಾಡ್ಬೇಕಾಗಿದೆ. ಸರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.